ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ಈ ಹಿಂದಿ ವಿಡಿಯೋಗಳಲ್ಲಿ CTA ಎಕ್ಸಾಮ್ನ ಪೇಪರ್ 1 ಅಂದರೆ GKಗೆ ಸಂಬಂಧಪಟ್ಟ ಎಕ್ಸ್ಪೆಕ್ಟೆಡ್ ಕ್ವಶನ್ಗಳನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ CTA ಎಕ್ಸಾಮ್ನ ಪೇಪರ್ 2 ಅಂದರೆ ಕಮ್ಯುನಿಕೇಷನ್ ಪೇಪರ್ನಲ್ಲಿರುವ ಸಾಮಾನ್ಯ ಕನ್ನಡದ ಎಕ್ಸ್ಪೆಕ್ಟೆಡ್ ಕ್ವಶನ್ಗಳನ್ನು ನೋಡೋಣ. ಫ್ರೆಂಡ್ಸ್, ಹಿಂದೆ ಮಾಡಿದ ವಿಡಿಯೋಗಳನ್ನು ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ನಾನು ಈಗ ಬಂದೆನು. ಇಲ್ಲಿ ನಾನು ಎಂಬುದು ಆಪ್ಷನ್ 1 ಅಂಕಿತನಾಮ, ಆಪ್ಷನ್ 2 ರೂಢನಾಮ, ಆಪ್ಷನ್ 3 ಭಾವನಾಮ, ಆಪ್ಷನ್ 4 ಸರ್ವನಾಮ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 4 ಸರ್ವನಾಮ. ನೋಡಿ, ನಾಮಪದಗಳು ಯಾವುದೇ ಒಂದು ನಾಮಪದ ಆಗಬೇಕು ಅಂದರೆ ನಾಮ ಪ್ರಕೃತಿಗೆ ನಾಮ ವಿಭಕ್ತಿ ಪ್ರತ್ಯಯ ಸೇರಿ ನಾಮಪದಗಳಾಗತ್ತೆ. ಈ ನಾಮ ಪ್ರಕೃತಿಯಲ್ಲಿ 2 ವಿಧ: ಸಹಜ ನಾಮ ಪ್ರಕೃತಿ, ಸಾಧಿತ ನಾಮ ಪ್ರಕೃತಿ. ಸಹಜ ನಾಮ ಪ್ರಕೃತಿಯಲ್ಲಿ ಮತ್ತೆ ವಿಧಗಳು ಬರುತ್ತೆ. ಅದರಲ್ಲಿ ಮೊದಲನೇದು ವಸ್ತುವಾಚಕಗಳು. ಈ ವಸ್ತುವಾಚಕಗಳಲ್ಲಿ ಹಲವಾರು ಕ್ವಶನ್ಗಳನ್ನು ಕೇಳ್ತಾರೆ. ಸೊ ಅದಕ್ಕೆ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿ, ವಸ್ತುವಾಚಕಗಳಲ್ಲಿ 3 ಬಗೆಗಳು: ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮಗಳು. ಅದರಲ್ಲಿ ಮೊದಲನೇದು ರೂಢನಾಮ. ರೂಢಿಯಿಂದ ಬಂದ ಸಾಮಾನ್ಯ ವಾಚಕಗಳನ್ನು ರೂಢನಾಮಗಳೆಂದು ಕರೆಯುತ್ತಾರೆ. ಎಕ್ಸಾಂಪಲ್: ಹೆಂಗಸು, ಗಂಡಸು, ಪಟ್ಟಣ, ದೇಶ, ನದಿ, ಬೆಟ್ಟ, ಪರ್ವತ, ಊರು, ಜಿಲ್ಲೆ ಇವುಗಳೆಲ್ಲವೂ ರೂಢನಾಮಕ್ಕೆ ಉದಾಹರಣೆ ಆಗುತ್ತೆ. ನೆಕ್ಸ್ಟ್ ಎರಡನೇದು ಅಂಕಿತನಾಮ. ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ, ಪಕ್ಷಿಗಳನ್ನು ಗುರುತಿಸಲು ಇಟ್ಟಿಕೊಂಡ ಹೆಸರುಗಳನ್ನು ಅಂಕಿತನಾಮ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡಿ: ಸಂಜಯ್, ಅರುಣ್, ಅಕ್ಕ ಮಹಾದೇವಿ, ಹುಲಿ, ಸಿಂಹ, ಕರಡಿ, ಶಿವಮೊಗ್ಗ, ಧಾರವಾಡ, ಭಾರತ, ಅಮೇರಿಕ. ನೋಡಿ, ಇವೆಲ್ಲ ಹೆಸರುಗಳು ರೂಢಿಯಿಂದ ಬಂದ ಹೆಸರುಗಳಲ್ಲ, ನಾವು ಇಟ್ಟಿಕೊಂಡಂಥ ಹೆಸರುಗಳು. ಆದ್ದರಿಂದ ಇದನ್ನು ಅಂಕಿತನಾಮ ಅಂತ ಕರಿತೀವಿ. ನೆಕ್ಸ್ಟ್ ಮೂರನೇದು ಅನ್ವರ್ಥನಾಮ. ಉದ್ಯೋಗದ ಆಧಾರದ ಮೇಲೆ ಅಥವಾ ಅಂಗವೈಕಲ್ಯದ ಆಧಾರದ ಮೇಲೆ ಇಟ್ಟ ಹೆಸರುಗಳೆಲ್ಲ ಅನ್ವರ್ಥನಾಮಗಳು. ಎಕ್ಸಾಂಪಲ್ ನೋಡಿ: ಶಿಕ್ಷಕ, ಸೈನಿಕ, ಆರಕ್ಷಕ, ಇಂಜಿನಿಯರ್, ಪ್ರಧಾನಮಂತ್ರಿ, ಕುರುಡ, ಕುಂಟ, ಕಿವುಡ, ಮೂಗ ಇತ್ಯಾದಿ. ನೋಡಿ, ಇವುಗಳೆಲ್ಲವೂ ಅನ್ವರ್ಥನಾಮಗಳು. ಯಾವುದೇ ಒಬ್ಬ ವ್ಯಕ್ತಿಯ ಉದ್ಯೋಗದಿಂದ ಅಂದರೆ ನೋಡಿ, ಯಾರೋ ಒಬ್ಬ ವ್ಯಕ್ತಿ ಪೊಲೀಸ್ ಆಗಿರ್ತಾನೆ. ಅವನು ಬಂದ ತಕ್ಷಣ ಪೊಲೀಸ್ ಬಂದ ಅಂತ ಹೇಳ್ತೀವಿ. ಸೊ ಇಲ್ಲಿ ಅವನ ಉದ್ಯೋಗದಿಂದ ಅವನಿಗೊಂದು ಹೆಸರು ಬರುತ್ತೆ. ಈ ರೀತಿಯ ಹೆಸರುಗಳನ್ನು ನಾವು ಅನ್ವರ್ಥನಾಮಗಳಂತ ಕರಿತೀವಿ. ಇದಿಷ್ಟು ನೆನಪಿಟ್ಕೊಳ್ಳಿ. ಹಾಗೆ ಇಲ್ಲಿ ಸಹಜ ನಾಮ ಪ್ರಕೃತಿಯಲ್ಲಿ 9ನೇ ವಿಧವಾದ ಸರ್ವನಾಮಗಳ ಬಗ್ಗೆ ನೋಡೋಣ. ಸರ್ವನಾಮಗಳು ನಾಮಪದಗಳ ಬದಲಾಗಿ ಬಳಸುವ ಶಬ್ದಗಳನ್ನು ಸರ್ವನಾಮಗಳಂತ ಕರೀತಾರೆ. ಎಕ್ಸಾಂಪಲ್ ನೋಡಿ: ಅವನು, ಅವಳು, ಇವನು, ಇವಳು, ಅವರು, ಇವರು, ನಾನು, ನಾವು, ತಾನು, ತಾವು, ನೀನು, ನೀವು, ಯಾವನು, ಯಾವಳು, ಯಾರು, ಏಕೆ ಇತ್ಯಾದಿ. ನೋಡಿ, ಹೀಗೆ ನಾಮಪದಗಳ ಬದಲಾಗಿ ಬಳಸುವ ಶಬ್ದಗಳನ್ನು ಇಲ್ಲಿ ಸರ್ವನಾಮಗಳಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ. ಆಪ್ಷನ್ ಎ ಗುಡ್ಡ, ಆಪ್ಷನ್ ಬಿ ಪರ್ವತ, ಆಪ್ಷನ್ ಸಿ ಕಿವುಡ, ಆಪ್ಷನ್ ಡಿ ಬೆಟ್ಟ. ನೋಡಿ, ಇಲ್ಲಿ ಯಾವುದು ಗುಂಪಿಗೆ ಸೇರಲ್ಲ ಅಂತ ಕೇಳಿದರೆ ಆಪ್ಷನ್ ಎ ನೋಡಿ ಗುಡ್ಡ, ಇದು ರೂಢನಾಮ. ಆಪ್ಷನ್ ಬಿ ಪರ್ವತ, ಇದು ಕೂಡ ರೂಢನಾಮ. ಆಪ್ಷನ್ ಸಿ ಕಿವುಡ, ಇದು ಅನ್ವರ್ಥನಾಮ. ಆಪ್ಷನ್ ಡಿ ಬೆಟ್ಟ, ಇದು ಕೂಡ ರೂಢನಾಮ. ಸೊ ಈ 4 ಆಪ್ಷನ್ನಲ್ಲಿ ಗುಂಪಿಗೆ ಸೇರಿದ ಪದ ಆಪ್ಷನ್ ಸಿ ಕಿವುಡ. ನೆಕ್ಸ್ಟ್ ಪ್ರಶ್ನೆ, ಮರದಿಂದ ಹಣ್ಣು ಬಿದ್ದಿತು. ಈ ವಾಕ್ಯದಲ್ಲಿ ಮರದಿಂದ ಎಂಬುದು ಆಪ್ಷನ್ 1 ತೃತೀಯ ವಿಭಕ್ತಿ, ಆಪ್ಷನ್ 2 ಪಂಚಮಿ ವಿಭಕ್ತಿ, ಆಪ್ಷನ್ 3 ಷಷ್ಠಿ ವಿಭಕ್ತಿ, ಆಪ್ಷನ್ 4 ಪ್ರಥಮ ವಿಭಕ್ತಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1 ತೃತೀಯ ವಿಭಕ್ತಿ. ನೋಡಿ, ವಿಭಕ್ತಿ ಪ್ರತ್ಯಯಗಳು. ಪ್ರಥಮ ವಿಭಕ್ತಿ ಉ. ಉದಾಹರಣೆ ನೋಡಿ: ರಾಮನು, ರಮೇಶನು, ಸುರೇಶನು. ಈ ರೀತಿಯ ಪದಗಳು ಪ್ರಥಮ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಆಗಿರುತ್ತೆ. ದ್ವಿತೀಯ ವಿಭಕ್ತಿ ಅನ್ನು, ತೃತೀಯ ವಿಭಕ್ತಿ ಇಂದ, ಚತುರ್ಥಿ ವಿಭಕ್ತಿ ಹೀಗೆ, ಕೆ, ಗೆ. ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ, ಸಂಬೋಧನಾ ಎ, ಇರ. ವಿಭಕ್ತಿ ಮತ್ತು ಪ್ರತ್ಯಯಗಳನ್ನು ನೆನ್ಪಿಟ್ಕೊಳ್ಳಿ. ಆಗ ನೀವು ಯಾವುದೇ ಒಂದು ಪದವನ್ನು ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಸೇರಿದೆ ಅಂತ ನೀವು ಗುರುತಿಸ್ಬೋದು. ಇಲ್ಲಿ ತೃತೀಯ ವಿಭಕ್ತಿ ಪ್ರತ್ಯಯಲ್ಲಿ ಇಂದ, ಮರದಿಂದ, ಆಕಾಶದಿಂದ, ಬೆಂಕಿಯಿಂದ, ಹುಲಿಯಿಂದ ಇದಷ್ಟು ತೃತೀಯ ವಿಭಕ್ತಿಗೆ ಎಕ್ಸಾಂಪಲ್ ಆಗುತ್ತೆ. ಇಂದ, ದಿಂದ ಬಂದರೆ ಅದು ತೃತೀಯ ವಿಭಕ್ತಿ. ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಒಂದೊಂದು ಇದು ಡ್ಯಾಶ್ ಪದ. ಆಪ್ಷನ್ 1 ಪಡೆ ನುಡಿ, ಆಪ್ಷನ್ 2 ಗಾದೆ ಮಾತು, ಆಪ್ಷನ್ 3 ಅನುಕರಣ, ಆಪ್ಷನ್ 4 ದ್ವಿರುಕ್ತಿ.
ಇದಕ್ಕೆ ಎರಡು ಆನ್ಸರ್ ಆಪ್ಷನ್ 4 ದ್ವಿರುಕ್ತಿ. ನೋಡಿ, ದ್ವಿರುಕ್ತಿ ಬಗ್ಗೆ ನೋಡೋದಾದರೆ ದ್ವಿರುಕ್ತಿ ಪದದ ಶಬ್ದದ ಅರ್ಥವನ್ನು ತಿಳಿಯೋಣ. ಇಲ್ಲಿ ದ್ವಿ ಅಂದರೆ ಎರಡು, ಉಕ್ತಿ ಎಂದರೆ ಮಾತು. ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಎರಡು ಸಲ ಪ್ರಯೋಗ ಮಾಡುವುದಕ್ಕೆ ದ್ವಿರುಕ್ತಿ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡಿ, ಮನೆ ಮನೆ, ನಾನು ಮನೆ ಮನೆಗೆ ತಿರುಗಿದೆನು. ಇಲ್ಲಿ ಮನೆ ಮನೆ 2 ಬಾರಿ ಉಚ್ಚಾರವಾಗುತ್ತೆ. ನೆಕ್ಸ್ಟ್ ಬೇಗ ಬೇಗ, ಬೇಗ ಬೇಗ ನಡೆಯಿರಿ. ದೊಡ್ಡ ದೊಡ್ಡ, ದೊಡ್ಡ ದೊಡ್ಡ ಗ್ರಂಥಾಲಯಗಳು. ಓಡಿ ಓಡಿ, ನಿಲ್ಲು ನಿಲ್ಲು, ಬನ್ನಿ ಬನ್ನಿ, ನಡೆ ನಡೆ, ಅಬ್ಬಬ್ಬ. ಹಚ್ಚ ಹಸಿರು, ಹಸಿರು ಪ್ಲಸ್ ಹಸಿರು ಸೇರಿ ಹಚ್ಚ ಹಸಿರು ಆಗುತ್ತೆ. ತುತ್ತ ತುದಿ, ತುದಿ ಪ್ಲಸ್ ತುದಿ, ತುತ್ತ ತುದಿ. ಬಟ್ಟ ಬಯಲು, ಬಯಲು ಪ್ಲಸ್ ಬಯಲು, ಬಟ್ಟ ಬಯಲು. ಮೊಟ್ಟ ಮೊದಲು, ಮೊದಲು ಪ್ಲಸ್ ಮೊದಲು, ಮೊಟ್ಟ ಮೊದಲು. ನೋಡಿ, ಈ ರೀತಿಯ ಪದಗಳನ್ನು 2 ಸಲ ಬಳಸ್ತೀವಿ. ಹಾಗೆ ಈ ಪದಗಳಿಗೆ ಅರ್ಥ ಕೂಡ ಇರುತ್ತೆ, ಆದ್ದರಿಂದ ಇವುಗಳನ್ನು ದ್ವಿರುಕ್ತಿ ಅಂತ ಕರಿತೀವಿ. ಹಾಗೆ ಇಲ್ಲಿ ಕೆಳಗಡೆ ಸರಸರ, ಫಳಫಳ, ಥಳಥಳ, ಜುಳು ಜುಳು ಮೊದಲಾದ ಶಬ್ದಗಳು ದ್ವಿರುಕ್ತಿಯಂತೆ ತೋರುತ್ತವೆ, ಆದರೆ ದ್ವಿರುಕ್ತಿಯಲ್ಲ, ಅವುಗಳು ಅನುಕರಣ ವ್ಯಯಗಳು. ನೋಡಿ, ಇಲ್ಲಿ ನಿಮಗೆ ಡೌಟ್ ಬರ್ಬೋದು, ಸರಸರ ಇಲ್ಲಿ ಒಂದೇ ಪದವನ್ನು 2 ಸಲ ಬಳಸಿದ್ದಾರೆ, ಯಾಕೆ ದ್ವಿರುಕ್ತಿಯಲ್ಲ ಅನುಕರಣ ವ್ಯಯ ಅದು ಅಂತ ನೀವು ಕೇಳ್ಬೋದು. ನೋಡಿ, ಸರಸರ, ಫಳಫಳ, ಥಳಥಳ, ಜುಳು ಜುಳು ಈ ಶಬ್ದಗಳಿಗೆ ಸರಿಯಾದ ಅರ್ಥ ಇಲ್ಲ. ಸರಿಯಾದ ಅರ್ಥವನ್ನು ನೀಡದೆ 2 ಸಲ ಉಚ್ಚಾರವಾಗುವ ಪದಗಳನ್ನು ನಾವು ಅನುಕರಣ ವ್ಯಯ ಅಂತ ಕರಿತೀವಿ. ಇದನ್ನು ನೆನಪಿಟ್ಕೊಳ್ಳಿ. ದ್ವಿರುಕ್ತಿ ಮತ್ತು ಅನುಕರಣ ವ್ಯಯಕ್ಕೆ ಡಿಫ್ರೆನ್ಸ್ ನೋಡೋದಾದರೆ ದ್ವಿರುಕ್ತಿಯಲ್ಲಿನ ಪದಗಳಿಗೆ ಅರ್ಥವಿರುತ್ತೆ, ಆದರೆ ಅನುಕರಣ ವ್ಯಯದಲ್ಲಿರುವ ಪದಗಳಿಗೆ ಸರಿಯಾದ ಅರ್ಥ ಇರೋದಿಲ್ಲ. ಈ ಡಿಫ್ರೆನ್ಸ್ನ ನೀವು ನೆನಪಿಟ್ಕೊಂಡು ಎಕ್ಸಾಮಲ್ಲಿ ಈ ರೀತಿಯ ಕ್ವಶನ್ಗಳಿಗೆ ಸರಿಯಾದ ಉತ್ತರವನ್ನು ಹಾಕಿ. ನೆಕ್ಸ್ಟ್ ಪ್ರಶ್ನೆ, ಬೆಟ್ಟ ಪ್ಲಸ್ ದಾವರೆ, ಬೆಟ್ಟದಾವರೆ. ಇದು ಆಪ್ಷನ್ 1 ಎಂಡ್ ಸಂಧಿ, ಆಪ್ಷನ್ 2 ಲೋಪ ಸಂಧಿ, ಆಪ್ಷನ್ 3 ಆದೇಶ ಸಂಧಿ, ಆಪ್ಷನ್ 4 ಆಗಮ ಸಂಧಿ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ 3 ಆದೇಶ ಸಂಧಿ. ನೋಡಿ, ಆದೇಶ ಸಂಧಿ ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬರುವುದೇ ಆದೇಶ ಸಂಧಿ. ನೋಡಿ, ನಿಯಮ ನೋಡಿ, ಉತ್ತರದ ಪದದ ಆದಿಯಲ್ಲಿ ಕ ಥ ಪಗಳಿಗೆ ಸಂಧಿಯಾಗುವಾಗ ಗ ದ ಬಗಳು ಆದೇಶವಾಗಿ ಬಂದರೆ ಅದನ್ನು ಆದೇಶ ಸಂಧಿ ಎಂದು ಕರೆಯುತ್ತಾರೆ. ಉದಾಹರಣೆ ನೋಡಿ, ಮಳೆ ಪ್ಲಸ್ ಗಾಲ, ಮಳೆಯಗಾಲ. ಇಲ್ಲಿ ಕ ಕಾರಕ್ಕೆ ಗ ಕಾರ ಆದೇಶವಾಗಿ ಬಂದಿದೆ. ಹೊಸ ಪ್ಲಸ್ ಕನ್ನಡ, ಹೊಸಗನ್ನಡ. ಇಲ್ಲಿ ಕ ಕಾರಕ್ಕೆ ಮತ್ತೆ ಗ ಕಾರ ಆದೇಶವಾಗಿ ಬಂದಿದೆ. ಹಾಗೆ ಇಲ್ಲಿ ಬೆಟ್ಟ ಪ್ಲಸ್ ದಾವರೆ, ಬೆಟ್ಟದಾವರೆ. ಇಲ್ಲಿ ತ ಕಾರಕ್ಕೆ ದ ಕಾರ ಆದೇಶವಾಗಿ ಬಂದಿದೆ. ಹೀಗೆ ಹಲವು ಉದಾಹರಣೆಗಳನ್ನು ನೀವು ನೋಡ್ಬೋದು. ಇಲ್ಲಿ ಕ ತ ಪ ಕಾರಗಳಿಗೆ ಸಂಧಿಯಾಗುವಾಗ ಗ ದ ಬ ಆದೇಶವಾಗಿ ಬಂದರೆ ಇದನ್ನು ಆದೇಶ ಸಂಧಿ ಅಂತ ಕರೀತಾರೆ. ಇದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಹಚ್ಚೇವು ಕನ್ನಡದ ದೀಪ ಕವಿತೆಯ ರಚನೆಕಾರ. ಆಪ್ಷನ್ ಎ ಪೂತಿನ, ಆಪ್ಷನ್ ಬಿ ಚನ್ನವೀರ ಕಣವಿ, ಆಪ್ಷನ್ ಸಿ ಡಾಕ್ಟರ್ DS ಕರ್ಕಿ, ಆಪ್ಷನ್ ಡಿ ನಿಸಾರ್ ಅಹಮದ್. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಸಿ ಡಾಕ್ಟರ್ DS ಕರ್ಕಿ. ನೋಡಿ, ಪ್ರಮುಖ ಕವಿತೆಗಳು ಮತ್ತು ಅದರ ರಚನೆಕಾರರ ಬಗ್ಗೆ ನೋಡೋಣ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಈ ಕವಿತೆಯನ್ನು ಬರೆದವರು ಕುವೆಂಪುರವರು. ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಇದನ್ನು ಕೂಡ ಕುವೆಂಪುರವರು ಬರೆದಿದ್ದು. ಕನ್ನಡ ಎದೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕವಿ ನವಿರುವುದು. ಇದನ್ನು ಕೂಡ ಕುವೆಂಪುರವರು ಬರೆದಿದ್ದು. ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ. ಇದನ್ನು ಚನ್ನವೀರ ಕಣವೀರವರು ಬರೆದಿದ್ದಾರೆ. ಉದಯವಾಗಲಿ ನಮ್ಮ ಈ ಚೆಲುವು ಕನ್ನಡ ನಾಡು. ಇದನ್ನು ಹುಯಿಲ್ಗೋಡು ನಾರಾಯಣರಾವ್ರವರು ಬರೆದಿದ್ದಾರೆ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಈ ಕವಿತೆಯನ್ನು KR ನಿಸಾರ್ ಅಹಮದ್ ರವರು ರಚಿಸಿದ್ದಾರೆ. ನೆಕ್ಸ್ಟ್, ಗಡಿನಾಡೇ ಇರಲಿ ನಡುನಾಡೇ ಇರಲಿ ಹಚ್ಚೇವು ಕನ್ನಡದ ದೀಪ. ಇದನ್ನು DS ಕರ್ಕಿರವರು ರಚನೆ ಮಾಡಿದ್ದಾರೆ. ತಾಯಿ ಬಾರೆ ಮೊಗವ ತೋರೆ. ಈ ಕವಿತೆಯನ್ನು ಗೋವಿಂದ್ ಪೈ ರವರು ರಚಿಸಿದ್ದಾರೆ. ನರಕಕ್ಕೇನು ನಾಲ್ಗೆ ಸಿಳಿಸಿ ಹೊಲ್ಸಾಕಿದ್ರೂನು ಮೂಗ್ನಲ್ ಕನ್ನಡ ಪದವಾಡ್ತೀನಿ. ಈ ಕವಿತೆಯನ್ನು JP ರಾಜರತ್ನಂ ರವರು ರಚನೆ ಮಾಡಿದ್ದಾರೆ. ಏನು ಚೆಲುವ ನಾಡು, ಚೆಲುವ ಚೆಲುವ ನಾಡು ನಮ್ಮ ಕನ್ನಡ ನಾಡು. ಇದನ್ನು BM ಶ್ರೀ ರವರು ರಚನೆ ಮಾಡಿದ್ದಾರೆ. ನನ್ನ ಕಡೆಗಳಿಗೆಯಲ್ಲಿ ನನ್ನ ನಾಲಿಗೆ ಕನ್ನಡ ಕನ್ನಡ ಎಂದು ನುಡಿಯುತ್ತಿರಲಿ. ಈ ನುಡಿಯನ್ನು ಪಂಜೆ ಮಂಗೇಶ್ವರ ರಾಯರವರು ಹೇಳಿದ್ದಾರೆ. ನೋಡಿ, ಇವು ಪ್ರಮುಖ ಕವಿತೆಗಳು ಮತ್ತು ಅದರ ರಚನೆಕಾರರು. ಇದರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, 81ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು. ಆಪ್ಷನ್ 1 ಹಂಪ ನಾಗರಾಜಯ್ಯ, ಆಪ್ಷನ್ 2 ಚಿದಾನಂದ ಮೂರ್ತಿ, ಆಪ್ಷನ್ 3 ಡಾಕ್ಟರ್ ಸಿದ್ಧಲಿಂಗಯ್ಯ, ಆಪ್ಷನ್ 4 ಹಾಮಾ ನಾಯಕ್.
ಇದಕ್ಕೆ ಎರಡು ಆನ್ಸರ್ ಆಪ್ಷನ್ 3 ಡಾಕ್ಟರ್ ಸಿದ್ಧಲಿಂಗಯ್ಯ. ನೋಡಿ, ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ 1915ರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ ಎಂದು ಸ್ಥಾಪನೆ ಆಗುತ್ತೆ. ಆಗ ಮೈಸೂರು ಒಡೆಯರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರು ಇದಕ್ಕೆ ಚಾಲನೆಯನ್ನು ನೀಡ್ತಾರೆ. ನಂತರ 1938ರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ ಎಂಬ ಹೆಸರನ್ನು ಬದಲಾವಣೆ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ ಎಂಬ ಹೆಸರನ್ನು ಇಡ್ತಾರೆ. ಹಾಗೆ 1915ರಿಂದ 1940ರವರೆಗೆ ಇದರ ಅಧ್ಯಕ್ಷತೆಯನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗುತ್ತಿತ್ತು. 1940ರ ನಂತರ ಇದರ ಅಧ್ಯಕ್ಷನನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡುವ ಪದ್ಧತಿ ಜಾರಿಗೆ ಬಂದಿತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಧ್ಯೇಯವಾಕ್ಯ ಮನುಜ ಜಾತಿ ತಾನೊಂದೇ ಒಲಂ. ಇದನ್ನು ತುಂಬ ಸಲ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೋಡಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಸಮ್ಮೇಳನ 1915ರಲ್ಲಿ ಬೆಂಗಳೂರಿನಲ್ಲಿ ನಡೆಯಿತು. ಇದರ ಅಧ್ಯಕ್ಷತೆಯನ್ನು ಎಚ್ ವಿ ನಂಜುಂಡಯ್ಯನವರು ವಹಿಸಿದರು. ಹಾಗೆ 81ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 2015ರಲ್ಲಿ ಶ್ರವಣಬೆಳಗೊಳದಲ್ಲಿ ನಡೆಯಿತು. ಇದರ ಅಧ್ಯಕ್ಷರಾಗಿ ಸಿದ್ಧಲಿಂಗಯ್ಯನವರು ಆಯ್ಕೆಯಾದರು. 82ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 2016ರಲ್ಲಿ ರಾಯಚೂರಿನಲ್ಲಿ ನಡೆಯಿತು. ಇದರ ಅಧ್ಯಕ್ಷರಾಗಿ ಬರಗೂರು ರಾಮಚಂದ್ರಪ್ಪನವರು ಆಯ್ಕೆಯಾದರು. 83ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 2017 ಮೈಸೂರಲ್ಲಿ ನಡೆಯಿತು. ಇದರ ಅಧ್ಯಕ್ಷರಾಗಿ ಚಂದ್ರಶೇಖರ್ ಪಾಟೀಲ್ರವರು ಆಯ್ಕೆಯಾದರು. 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 2018ರಲ್ಲಿ ಧಾರವಾಡದಲ್ಲಿ ನಡೆಯಿತು. ಇದರ ಅಧ್ಯಕ್ಷರಾಗಿ ಚಂದ್ರಶೇಖರ್ ಕಂಬಾರರವರು ಆಯ್ಕೆಯಾದರು. 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 2020ರಲ್ಲಿ ಕಲಬುರಗಿಯಲ್ಲಿ ನಡೆಯಿತು. ಇದರ ಅಧ್ಯಕ್ಷರಾಗಿ ಎಚ್ ಎಸ್ ವೆಂಕಟಮೂರ್ತಿರವರು ಆಯ್ಕೆಯಾದರು. ಇತ್ತೀಚಿನ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 2023ರಲ್ಲಿ ಹಾವೇರಿಯಲ್ಲಿ ನಡೆಯಿತು. ಇದರ ಅಧ್ಯಕ್ಷರಾಗಿ ದೊಡ್ಡರಂಗೇಗೌಡ ಆಯ್ಕೆಯಾದರು. ಇದಿಷ್ಟು ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಮೇಜು ಇದು ಯಾವ ಭಾಷೆಯ ಪದ? ಆಪ್ಷನ್ ಎ ಪೋರ್ಚುಗೀಸ್, ಆಪ್ಷನ್ ಬಿ ಅರಬ್ಬಿ, ಆಪ್ಷನ್ ಸಿ ಪಾರ್ಸಿ, ಆಪ್ಷನ್ ಡಿ ಕನ್ನಡ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಎ ಪೋರ್ಚುಗೀಸ್. ನೋಡಿ, ಇಲ್ಲಿ ದೇಶೀಯ ಪದಗಳು ಮತ್ತು ಅನ್ಯ ದೇಶೀಯ ಪದಗಳನ್ನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಹಾಗೆ ಈ ವಿಡಿಯೋದ PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಪ್ರೊವೈಡ್ ಮಾಡ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಬೇಡರ ದಾಸಿಮಯ್ಯನ ಅಂಕಿತ ನಾಮ. ಆಪ್ಷನ್ ಎ ರಾಮನಾಥ್, ಆಪ್ಷನ್ ಬಿ ವಿಶ್ವೇಶ್ವರ, ಆಪ್ಷನ್ ಸಿ ಶ್ರೀ ಚೆನ್ನ ಸೋಮೇಶ್ವರ, ಆಪ್ಷನ್ ಡಿ ಗುಹೇಶ್ವರ. ಇದಕ್ಕೆ ಆನ್ಸರ್ನ ಕಮೆಂಟ್ ಮಾಡಿ. ಸರಿ ಇದ್ದವರಿಗೆ ನಾನು ರಿಪ್ಲೈ ಕೊಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.